ಸೊ ಆಯಿಲ್ ಆಗ್ತಾಯಿದೆ, ಸುಮ್ಮನೆ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಮೋಟ್ರ್ ಫಿಕ್ಸ್ ಮಾಡಿಸ್ಕೋಬೇಕು ಅಂತ ಒಂದು ಐಡಿಯಾ ಬಂತು ನನಗೆ 4 ಇಯರ್ಸ್ ಆದಮೇಲೆ. ಸೊ ಮೋಟ್ರ್ ಫಿಕ್ಸ್ ಮಾಡಿಸಿದ್ಮೇಲೆ ಇದನ್ನು ಕಾಲಲ್ಲಿ ತುಳಿಯೋ ಪೆಡಲು ಆ್ಯಕ್ಚುಲಿ ನಾನು ಕೈ ಯೂಸ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತೀನಿ ಇದನ್ನು. ಆ್ಯಕ್ಚುಲಿ ಅದು ಕಿವಿ ಗಾಯ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅದೇನೋ ಹೇಳ್ತಾರೆ, ಅದು ಪುಸಿ ಬಂದಿದೆ ಅಂತ ಹೇಳ್ತಾರೆ, ನರದ ಮೇಲೇನೋ ಚುಚ್ಚಿಬಿಟ್ಟು ಹಂಗಾಗಿ ಬಿಚ್ಚಿಬಿಟ್ಟೆ. ಆಮೇಲೆ ಇದು ಲೂಸ್ ಕೊಟ್ಟಿದ್ದಾರೆ. ಸೊ ಇದನ್ನು ತೆಗೆದ್ರೆ ಈ ಥ್ರೆಡ್ ಇದೆಯಲ್ಲ ಒಳಗಡೆ ಟೈಟ್ ಮಾಡೋವಂಥದ್ದು, ಈ ಒಳಗಡೆ ಥ್ರೆಡ್ ಹಿಂಗೆ ತಿರುಗ್ತಾ ಇದ್ರೆ ಟೈಟ್ ಆಗಬೇಕು ತಾನೆ, ಇದು ಲೂಸಾಗಿ ಮೇಲೆ ಕಿತ್ಕೊಂಡು ಬರ್ತಾಯಿದೆ. ಮಾಡಿಲ್ಲ, ಲೇಟ್ ಬೇರೆ ಆಗಿಬಿಟ್ಟಿದೆ. ಇವತ್ತು ಸಂಡೇ ವ್ಲಾಗು. ಸೊ ಬೆಳಿಗ್ಗೆ ಅಂತೂ ಎದ್ದೋಳಿಲ್ಲ ನಾವು, 1 ಗಂಟೆ ಮೇಲೆ ಎದ್ದಿದ್ದು. ಸೊ ಸೋರೆಕಾಯಿ ಕಟ್ ಮಾಡೋದಕ್ಕೆ ಹೇಳಿದ್ದೆ. ಸೊ ಸೋರೆಕಾಯಿ ಕಟ್ ಮಾಡಿ ಇಟ್ಟಿದ್ರು. ಇವಾಗ ಬಂದು ಮೊಸರು ಸಾಂಬಾರು ಮಾಡೋಣ ಅಂತೇಳಿ ಮೆಣಸಿನ್ಕಾಯಿ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಪೂರ್ವಿ ಇಪ್ಪಿ ತಗೊಂಡು ಬಂದಿದ್ದ, ಅರ್ಜೆಂಟಾಗಿ ಏನು ತಿಂದಿಲ್ವಲ್ಲ, ಲೇಟ್ ಎದ್ದಿದ್ದು, ಹಂಗಾಗಿ ಅವ್ನಿಗೆ ಇಪ್ಪಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಒಬ್ಬೊಬ್ಬಕ್ಕೆ ಇಪ್ಪಿ ಮಾಡಿಕೊಡೋದು, ದಿನ ಏನು ಮಾಡಿಕೊಡಲ್ಲ ನಾನು. ಸೊ ಅದಕ್ಕೋಸ್ಕರ ಇವಾಗ ಅವನಿಗೆ ಇದಾದ್ಮೇಲೆ ಕೊಟ್ಟು ನೆಕ್ಸ್ಟು ಏನು ಮಾಡಬೇಕು ಅಂತ ನೋಡು. ಚಾರ್ಜರ್ ವೈರ್ ಕಚ್ಚಿಬಿಟ್ಟಾನು ಗುಂಡ, ಇವೆಲ್ಲ ಖರ್ಚು ಮಡಗಿದ್ದಾನೆ. ಸೊ ಒಬ್ರೊಬ್ಬಕ್ಕೆ ತಿಂದರೆ ಏನಾಗಲ್ಲ, ಬಟ್ ಏನು ಮಾಡೋದು, ಇವಾಗ ತಿಂಡಿ ಬೇರೆ ಏನು ಮಾಡಿಲ್ಲ, ಲೇಟ್ ಬೇರೆ ಆಗಿಬಿಟ್ಟಿದೆ. ಸೋರೆಕಾಯಿಂದ ಮೆಣಸಿನ್ಕಾಯಿನ ತೆಗೆದಿಟ್ಕೊತಾಯಿದ್ದೀನಿ ಬೇರೆ. ಇದನ್ನು ಸೋರಿಸ್ಬಿಟ್ಟು ಸೋರೆಕಾಯಿ ಬೇರೆ ತಗೊಳ್ತೀನಿ. ಖಾರ ರುಬ್ಬಿದಾಯಿತು. ಇದಕ್ಕೆ 3 ಐಟಮ್ಸ್ ಹಾಕಿರೋವಂಥದ್ದು. ಸೊ ಕೊತ್ತಂಬರಿ ಸೊಪ್ಪು, ಬೇಯಿಸಿರೋವಂಥ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅದು ಬಿಟ್ಟರೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಪೂರ್ತಿ ತರಬೇಡ, 1-2 ಎಸ್ಲು ತಗೊಂಡು ಬಂದರೆ ಪೂರ್ತಿಯಾಗಿ ತಗೊಂಡು ಬಂದೆ ನೀನು. ವಾಪಸ್ ತಗೊಂಡಿಡು. ಇವಾಗ ಒಗ್ಗರಣೆಗೆ ಬರೀ ಬೆಳ್ಳುಳ್ಳಿ ಮತ್ತು ಇದನ್ನು ಮಾತ್ರ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಅಷ್ಟೇ. ಪಾತ್ರೆ ಇಟ್ಟಿದ್ದೀನಿ. ಮೊಬೈಲ್ ನೋಡ್ಬೇಡ ಅಂತ ಹೇಳಿದ್ವಾ ಬದಲಾ? ಏನು ನೋಡೋದು ಬೇಡ. ಫೋನ್ ಚಾರ್ಜ್ ಆಗಲಿ ಹಾಕು, ನಿನ್ನಿಂದನೇ ಟಿ ವಿ ಹೊಡೆದೋಗ್ರಿ, ಒದ್ದಾಕ್ಬಿಡ್ತೀನಿ ಬಂದು. ನನ್ನ ಕತೆ ಹೇಳ್ಬೇಡ ಅಂತ ಹೇಳಿದ್ದೀನಿ. ಭಯಭಕ್ತಿ ಇಲ್ದಂಗೆ ಬೆಳೆದ್ಬಿಟ್ಟಿದ್ದೀನಿ ಅವ್ರವ್ರ ಹತ್ರ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಮೊಸರು ಗಟ್ಟಿ ಇರುತ್ತಲ್ಲ ಹಂಗಾಗಿ. ನಮಗೆ ಎಷ್ಟು ಸೋರೆಕಾಯಿ ಬೇಕೋ ಅಷ್ಟು ಹಾಕೋಬೋದು. ಸೊ ಇದ್ರೊಳಗೂ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಮೊಸರು ಆಗೋಷ್ಟು. ಚೆನ್ನಾಗಿ ಕುದಿಸ್ಕೋಬೇಕಿದ್ನ, ಹಸಿ ಸ್ಮೆಲ್ ಹೋಗೋ ಥರ. ಕಚ್ಚ ಕೊಡಮ್ಮ.
ಭಾನುವಾರ ಸ್ಪೆಷಲ್ಲು ಬಿರಿಯಾನಿ. ಆ್ಯಕ್ಚುಲಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು. ಹೆಂಗಾಯ್ತಪ್ಪ ಪೂರ್ವಿ? ಸೂಪರಾ? ಓಹೋ, ನಾಟಕ. ಮಮ್ಮಿ ನೈಸ್ ಹೊಡೆಯೋಕೆ ನಾಟಕ ಹೊಡಿತಾ ಇದ್ದೀವಿ. ಇದಕ್ಕಿಂತ ಒಳ್ಳೆ ಫುಡ್ಡೇ ತಿಂದಿಲ್ವಂತೆ. ನಾನು ಮಲ್ಲೇಶ್ವರಮಲ್ಲಿ ತಂದಿರೋಂಥ ಬ್ಲೌಸ್ಗಳ್ನೆಲ್ಲ ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆಲ್ಟ್ರೇಷನ್ ಅವ್ರು ಮಾಡಿದರು, ಬಟ್ ಮುಂದೆ ಅದು ಪ್ಯಾಡ್ಗಳೆಲ್ಲ ಕೊಟ್ಬಿಟ್ಟಿದ್ದು, ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಹಂಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ವಿತೌಟ್ ಪ್ಯಾಡು ಓಪನ್ ಮಾಡಿ ನಾನೇ ತೆಗೆದೆ ಅದನ್ನು. ಸೊ ನನಗೆ ಟೈಲರಿಂಗ್ ಗೊತ್ತಿರೋದ್ರಿಂದ ಅದನ್ನೆಲ್ಲ ನಾನೇ ತೆಗೆದು ಒಂದು ಕಡೆಯಿಂದ ಮತ್ತೆ ಸ್ಟಿಚ್ ಹಾಕ್ಕೊಂಡು ಮತ್ತು ಅಳತೆ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸು ಮೊನ್ನೆ ದಿನ ಲೆಹೆಂಗಾ ಹಾಕ್ಕೊಂಡು ಹೋಗಿದ್ನಲ್ಲ ಮದುವೆಗೆ, ಅದ್ರ ಬ್ಲೌಸಲ್ಲಿ ಕರೆಕ್ಟಾಗಿ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅದ್ರ ಅಳತೆ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ನಾನೇ ಎಲ್ಲನೂ ನೋಡಿಬಿಟ್ಟು ಸ್ಟಿಚಿಂಗ್ ಹಾಕೊಳ್ತಾ ಇದ್ದೀನಿ. ಸೊ ಬ್ಲೌಸು ಸ್ಟಿಚಿಂಗ್ ಎಲ್ಲ ಗೊತ್ತು ನನಗೆ, ಬಟ್ ಇವಾಗ ಹೊಲಿತಾ ಇಲ್ಲ ಅಷ್ಟೇ. ಕೈಯಲ್ಲಿ ಹೊಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಪೆಡಲು ಕಾಲಲ್ಲಿ ಮಾಡೋ ಪೆಡಲ್ನ ಕೈಯಿಂದ ಮಾಡಬೇಕು ನಾನು. ಮೊದಲು ಕಾಲು ಚೆನ್ನಾಗಿದ್ದಾಗ ಕಾಲು ಯೂಸ್ ಮಾಡಿಬಿಟ್ಟು ಟೈಲರಿಂಗ್ ಮಾಡ್ತಾಯಿದ್ದೆ. ಇವಾಗ ಪೆಡಲೆಲ್ಲ ತೆಗೆಸ್ಬಿಟ್ಟಿದ್ದೀನಿ. ಪೆಡಲ್ ತೆಗೆಸಿ ವೀಲ್ ಚೇರಿಗೆ ಬಂದಾದಮೇಲೆ ಮಿಷಿನ್ನ ಸುಮ್ಮನೆ ರೆಸ್ಟಲ್ಲಿ ಬಿಟ್ಬಿಟ್ಟಿದೆ. ಸೊ ಆಯಿಲ್ ಹಾಕ್ತಾಯಿದ್ದೆ, ಸುಮ್ಮನೆ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಮೋಟ್ರ್ ಫಿಕ್ಸ್ ಮಾಡಿಸ್ಕೋಬೇಕು ಅಂತ ಒಂದು ಐಡಿಯಾ ಬಂತು ನನಗೆ 4 ಇಯರ್ಸ್ ಆದಮೇಲೆ. ಸೊ ಮೋಟ್ರ್ ಫಿಕ್ಸ್ ಮಾಡಿಸಿದ್ಮೇಲೆ ಇದನ್ನು ಕಾಲಲ್ಲಿ ತುಳಿಯೋ ಪೆಡಲು ಆ್ಯಕ್ಚುಲಿ ನಾನು ಕೈ ಯೂಸ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತೀನಿ ಇದನ್ನು. ಮನುಷ್ಯ ತಲೆ ಉಪಯೋಗಿಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಮಾಡೇ ಮಾಡ್ತೀನಿ ಅಂತ ಒಂದು ಆತ್ಮಬಲ ಇಟ್ಕೋಬೇಕಷ್ಟೇ. ಬಟ್ ಅಷ್ಟು ಧೈರ್ಯ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಸೊ ಮೋಟ್ರ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇವತ್ತು ಒಂದು ಬ್ಲೌಸ್ ಆಗಲಿ ಒಂದು ಡ್ರೆಸ್ ಆಗಲಿ ನಾನೇ ಹೊಲಿಗೆ ಹಾಕೊಳ್ತೀನಿ. ಆಮೇಲೆ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಅಂದ್ಕೊಳ್ತಾರೆ ನಾವು ಹೊರಗಡೆ ಹೋಗಿ ದುಡಿದ್ರೆ ಮಾತ್ರ ಜೀವನ ಅಂತ. ಮನೆ ಒಳಗೂ ದುಡಿಬೋದು, ಯಾಕೆ ದುಡಿಯೋಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಮನೆ ಕೆಲಸದ ಜೊತೆಗೇ ಅದ್ರ ಜೊತೆಗೆ ಟೈಲರಿಂಗು ಇಲ್ಲ ಕಸೂತಿ ಕೆಲಸನೋ ಕೈಯಲ್ಲಿ ಮಾಡುವಂಥ ಕೆಲಸಗಳನ್ನ ಕಲ್ತ್ಕೊಬಿಟ್ರೆ ಸೊ ಜೊತೆಗೆ ಅದನ್ನು ನಿಭಾಯಿಸ್ಬೋದು. ಆಮೇಲೆ ಯಾವಾಗಲೂ ಗಂಡಸ್ರ ಕೈಯಲ್ಲೇ ನಾವು ದುಡಿಸ್ಕೋಬೇಕು ಅನ್ನೋದು ಏನಿಲ್ಲ. ನಾವು ಸ್ವಲ್ಪ ಸೈಡ್ ಬಿಸ್ನೆಸ್ ಥರ ಇದೊಂದು ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ದುಡ್ಡು ಬರ್ತಾ ಇರುತ್ತೆ. ಆವಾಗ ನಮ್ಮ ಖರ್ಚಿಗೂ ದುಡ್ಡಾಗುತ್ತೆ. ಸೊ ಕಷ್ಟ ಅಂದಾಗ ಸಡನ್ಲಿ ನಾವು ಒಬ್ಬರು ಗಂಡಸ್ರಿಗೆ ನಮ್ಮ ಹಸ್ಬೆಂಡ್ಗೋ ಯಾರಿಗೋ ನಾವು ಒಂದು ಸಾರಿ ದುಡ್ಡು ತೆಗೆದು ಕೊಟ್ಟಾಗ ಇವಳು ದುಡಿತಾ ಇದ್ದಾಳೆ, ಹೆಂಗೆ ದುಡಿದ್ಲೋ ಏನು ಕತೆ, ನಾವು ದುಡ್ಡೆಲ್ಲ ಸೇವಿಂಗ್ ಮಾಡಿ ಇಟ್ಟಿದ್ದಾಳೆ ಅಂತ ಆವಾಗ ಮನೆ ಜನನೂ ಖುಷಿ ಪಡ್ತಾರೆ. ಸೊ ಅವ್ರು ನಾವು ದುಡ್ಡು ಉಳಿಸೋ ಮೆಥಡ್ ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ. ಸೊ ಆ ಥರ ಮಾಡಿದ್ರು ಕೂಡ ಹೆಣ್ಮಕ್ಳಿಗೆ ಒಳ್ಳೆ ಮರ್ಯಾದೆ ಗೌರವ ಎರಡೂ ಸಿಗುತ್ತೆ. ಮಮ್ಮಿ ಈಗ ಕಮ್ ಬ್ಯಾಕ್ ಮಾಡಿದೆ ಅಂದರೆ ಇದು ವೀಲ್ ಚೇರ್ ಬರೋಕ್ಕಿಂತ ಮುಂಚೆ ನೀನು ಟೈಲರಿಂಗ್ ಆಗ್ತಿದ್ದಲ್ಲ, ಇವಾಗ ತಿರ್ಗಿ ಕಮ್ ಬ್ಯಾಕ್ ಮಾಡಿದ್ಯಾ ಅಂದರೆ ಮೊದಲು ಮಾಡ್ತಿರೋದು ಇವಾಗ ಮಾಡ್ತಿದ್ಯಾ ಅಂತ. ಏನು ಹೊಲಿತಿದ್ಯಾ ಮಮ್ಮಿ? ಅದಕ್ಕೆ ಅರ್ಕೆ ಹಚ್ಚಿದ್ರೆ ಹಂಗೆ ಒಂಥರ ಗಂಟು ಕಟ್ಕೊಂಡು ಹೋಗುತ್ತೆ ಅವ್ನಿಗೆ. ಹೌದಾ? ಮುಟ್ಟವನೇ ಹೋಗಿ. ಅಲ್ಲ ಮಮ್ಮಿ, ಇದು ಏನಪ್ಪ, ಏನು ಮಾಡ್ತಿದ್ಯಾ ನೀನು? ಏನು ಹೊಲಿತಿದ್ಯಾ? ಉಟ್ಕೊತೀಯ ನಾಳೆ? ನಾಳೆ 4th ಫಂಕ್ಷನ್ ಆಯ್ತಲ್ಲ. ನಾನು ಕರ್ಕೊಂಡು ಹೋಗ್ಯಾ? ಯಾಕೆ ಅಲ್ಲಿ ಬಂದು ತೀಟೆ ಮಾಡೋಕ್ಕ? ಇಲ್ಲಪ್ಪ. ಇನ್ನೇನು ಮಾಡೋದು ನೀನು? ಏನು ಮಾಡೋದು, ಸುಮ್ಮನೆ ಮಾಡೋದು ಬಿಟ್ರೆ ಇನ್ನೇನು ಗೊತ್ತು ನಿಮ್ಗೆ? ಹೇಳು. ಗೊತ್ತು ಮಮ್ಮಿ, ಇನ್ನೇನು ನನಗೆ ಇದು ರಿಮೋಟ್ ಕಂಟ್ರೋಲ್ ಕಾರ್ ಕೊಟ್ಟರೆ ಬಿಚ್ಚಿ ಇಕ್ಕೋದೆಲ್ಲ ಬರುತ್ತೆ, ರಿಪೇರಿ ಮಾಡೋದು ಬರುತ್ತೆ, ಆಮೇಲೆ ನಾಯಿನ ಆಟ ಆಡ್ಸೋದು ಬರುತ್ತೆ, ಆಮೇಲೆ ಊಟ ಮಾಡಿಬಿಟ್ಟು ಅಲ್ಲಿ ಹಾಕೋದು ಅದು ಬರುತ್ತೆ, ಅದೊಂದು ಯಾರು ಹೇಳ್ಕೊಡ್ಲಿಲ್ಲಾದ್ರೂ ಬರುತ್ತೆ ಚೆನ್ನಾಗಿ. ಆಮೇಲೆ ಮಾಡ್ಕೊಳ್ಳೋದು ಬರುತ್ತೆ.
ಸ್ಕೂಲ್ಗೆ ಹೋಗೋದು ಬರುತ್ತೆ, ಓದೋದು ಬರುತ್ತೆ, ಎಲ್ಲ ಬರುತ್ತೆ ನನಗೆ. ಚುಚ್ಚಿಸ್ಕೊಂಡಿದ್ದೆ ಆ್ಯಕ್ಚುಲಿ ಅದು ಕಿವಿ ಗಾಯ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅದೇನೋ ಹೇಳ್ತಾರೆ, ಅದು ಪುಸಿ ಬಂದಿದೆ ಅಂತ ಹೇಳ್ತಾರೆ, ನರದ ಮೇಲೇನೋ ಚುಚ್ಚಿಬಿಟ್ಟು ಹಂಗಾಗಿ ಬಿಚ್ಚಿಬಿಟ್ಟೆ. ಆಮೇಲೆ ಇದು ಲೂಸ್ ಕೊಟ್ಟಿದ್ದಾರೆ. ಸೊ ಇದನ್ನು ತೆಗೆದ್ರೆ ಈ ಥ್ರೆಡ್ ಇದೆಯಲ್ಲ ಒಳಗಡೆ ಟೈಟ್ ಮಾಡೋವಂಥದ್ದು, ಈ ಒಳಗಡೆ ಥ್ರೆಡ್ ಹಿಂಗೆ ತಿರುಗ್ತಾ ಇದ್ರೆ ಟೈಟ್ ಆಗಬೇಕು ತಾನೆ, ಇದು ಲೂಸಾಗಿ ಮೇಲೆ ಕಿತ್ಕೊಂಡು ಬರ್ತಾಯಿದೆ. ಸೊ ಹಂಗಾಗಿ ಇದನ್ನು ಬದಲಾಯಿಸೋದ ಏನು ಮಾಡೋದಂತ ನೋಡೋಣ ಅಂತ ಇಟ್ಟಿದ್ದೀನಿ. ಬುಗ್ಡಿ ಹೂನ್ ಬಿಟ್ಬಿಟ್ಟೆ ವಾಪಸ್ಸು, ಅದು ಮತ್ತೆ ಹೋಲ್ ಮುಚ್ಕೊಬಿಡ್ಲಿ ಅಂತ. ಯಾಕಂದರೆ ಕೀವು ಬ್ಲಡ್ ಆಗಿಬಿಟ್ಟಿತ್ತು, 1 ತಿಂಗಳ ಮೇಲೆ ಆಯ್ತಪ್ಪ ಚುಚ್ಚಿಸಿ, ಇನ್ನೂವರೆಗೂ ವಾಸಿ ಆಗಿಲ್ಲ ಗಾಯ. ಅದಕ್ಕೆ ಹೆಂಗೆಂಗೋ ಚುಚ್ಚಿದ್ದಾರೆ ಅನ್ನಿಸ್ತು, ಅದಕ್ಕೆ ತೆಗೆದುಬಿಟ್ಟೆ. ಸೊ ಇದನ್ನ ಹಾಕ್ಬಿಟ್ಟು ಮತ್ತೇನಾದ್ರು ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಒಳ್ಳೆಯದೇ. ಇವಾಗ ಈ ಮಂತು ನೆಕ್ಸ್ಟ್ ಮಂತಿಗೆಲ್ಲ ಸ್ವಲ್ಪ ಎಕ್ಸಿಬಿಷನ್ಸ್ ಎಲ್ಲ ಇಲ್ಲ, ಸ್ಟಾಲ್ಸ್ ಎಲ್ಲ. ನೋಡೋಣ, ಹಾಕಿದ್ರೆ ಅಕಸ್ಮಾತ್ ದುಡ್ಡು ವಾಪಸ್ ಕೊಟ್ಟರೆ ಓಕೆ, ಕೊಡಲಿಲ್ಲ ಅಂದರೆ ಇದು ಥ್ರೆಡ್ ಸರಿ ಇರೋದು ಕೊಡಿ ಅಂತ ಹೇಳ್ಬಿಟ್ಟು. ಹಿಂಗಂದರೆ ಹಿಂಗೆ ಕಿತ್ಕೊಂಡೇ ಬರುತ್ತೆ ಮೇಲಕ್ಕೆ. ಸೊ ನಂಗೆ ಅದಕ್ಕೆ ಭಯ ಆಯಿತು, ಯಪ್ಪ ಯಾಕೆ ಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು. ಚಿನ್ನ ಅಂದರೆ ಸುಮ್ಮನೆನಾ, ಎಷ್ಟು ಕಷ್ಟಪಟ್ಟು ತೊಗೊಳ್ತೀವಿ. ಇವಾಗ ಏನೋ ಹಿಂಗೆ ನೋಡಿ, ಹಿಂಗಂದರೆ ನೋಡಿ 2 ಸೆಕೆಂಡ್ ಹಿಂಗೆ ಅಂದ್ಬಿಟ್ಟು ಹಿಂಗಂದರೆ ನೋಡಿ ಕಿತ್ತೇ ಬಂತು ಮೇಲೆ. ಥ್ರೆಡ್ಡಿಂಗ್ ಇಲ್ಲ ಏನಿಲ್ಲ, ಇದು ಒಂದು ಚಿನ್ನದ್ದು ಅಂತ ಹೇಳಿ ಇದಕ್ಕೆ ನಾವು ದುಡ್ಡು ಕೊಡ್ತಾರದ. ಸೊ ಸಖತ್ ಬೇಜಾರಾಯ್ತಪ್ಪ ನಂಗಂತೂ. ಇಲ್ಲಿ ನೋಡಿ ಹಾಕಿದ್ರೆ ಹಿಂಗೆ ಹೋಗುತ್ತೆ ಒಳಗಡೆ, ಥ್ರೆಡ್ಡಿಂಗೇ ಇಲ್ಲಪ್ಪ, ಏನಂತ ತಗೊಳ್ಳೋದು ಇದನ್ನು. ಇಷ್ಟು ಕಷ್ಟಪಟ್ಟು ತೊಗೊಳ್ತೀವಿ, ಎಲ್ಲ ಅಪ್ಪಿ ತಪ್ಪಿ ಈ ಥರ ಆಯಿತು ಅಂದರೆ, ಒಂದು ಪಾರ್ಟ್ ಹೋಯ್ತು ಅಂದ್ರೂ ಚಿನ್ನ ಓದಂಗೆ. ಸೊ ಇದು ನಂದು ಹಳೇದು ಸೈಡ್ದು ಓಲೆ, ತುಂಬ ದಿನಗಳ ಹಿಂದೆ ತೊಗೊಂಡಿದ್ದು, ವರ್ಷಗಳ ಹಿಂದೆನೇ ಅನಿಸುತ್ತೆ. ಬಟ್ ಇದು ಮುರಿದೋಗ್ಬಿಡ್ತು ಇಲ್ಲಿ ಸೈಡು, ಬಟ್ಟೆನ ಸಿಕ್ಕಾಕೊಂಡು. ಆಮೇಲೆ ಅದಕ್ಕೆ ಸರಿ ಇದನ್ನು ಸ್ವಲ್ಪ ಹಾಕ್ಬಿಡೋಣ ಅಂತ ಇಟ್ಟಿದ್ದೀನಿ. ಸೊ ಆದರೆ ತಗೊಳ್ಳೋದು, ಆಗಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡಿ ಅಂತ ಈಸ್ಕೊಂಡು ಬರೋದು. ಅಟ್ಲೀಸ್ಟ್ ಏನಾದ್ರು ಕಷ್ಟಕ್ಕಾದ್ರೂ ದುಡ್ಡು ಬೇಕಾಗುತ್ತೆ. ಇದನ್ನು ಮಾಡ್ಕೊಂಡು ಏನು ಮಾಡೋದು. ಕಿವಿನೂ ಗಾಯ ಆಯಿತು, ಚುಚ್ಚಿಸ್ಕೊಂಡಿದ್ದು ವೇಸ್ಟ್ ಆಯಿತು. ಆಸೆಯಿಂದ ಚುಚ್ಚಿಸ್ಕೊಂಡೆ, ಇವಾಗ ಊನ್ ಬಿಟ್ಬಿಟ್ಟಿದ್ದೀನಿ. ಕಿವಿ ನೋವು ಅಂದರೆ ನೋವಾಗ್ತಿತ್ತು ಸಿಕ್ಕಾಪಟ್ಟೆ, ಅದಕ್ಕೆ ತೆಗೆದ್ಬಿಟ್ಟೆ. ಬ್ಲಡ್ಡು ಕೀವು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತಪ್ಪ. ತೆಗೆದ್ರೆ ಸಾಕು ಹೆಂಗೆ ನೋವು, ಆಮೇಲೆ ಕೀವು ಹೆಂಗೆ ಬರ್ತಾಯಿತ್ತು ಅಂದರೆ, ಅಯ್ಯೋ ಸಾಕು ಹೋಗೋತ್ತಾಗ ಯಾವ ಹೋಗ್ಲಿನೂ ಬೇಡ ಅನಿಸ್ಬಿಡ್ತು. ಸದ್ಯ ಹೋಗ್ಲಿ ಅತ್ತಾಗೆ ಹಾಕೊಂಡು ದುಡ್ಡಾರು ಕೊಡಲಿ ಅಷ್ಟೇ. ಆ್ಯಕ್ಚುಲಿ ಇಲ್ಲೊಂದು ಮಾರ್ಕ್ ಇತ್ತು, ಇದನ್ನು ಹೋಗ್ಸೋಕ್ಕೆ ಅಂತ ಬೆಳ್ಳುಳ್ಳಿ ಹರಿದ್ಬಿಟ್ಟು ಹಚ್ಚಿದೆ. ಇದು ಹೋಗಿ 1 ಡಬಲ್ ಆಗಿಬಿಟ್ಟೈತೆ ನೋಡಿ, ಊತ ಬೇರೆ ಬಂದ್ಬಿಟ್ಟೈತೆ. ಬೆಳ್ಳುಳ್ಳಿ ಹೆಚ್ಚಿ ಮಾಡ್ಕೊಂಡಿರೋ ಕೆಲಸ.
ಮೂವ್ ಆಗ್ಬಿಟ್ರು ನಿಂತ್ಕೊಂಡಿದ್ದಾರೆ ಫೋನ್ ಇಲ್ಲೇ ಐತೆ, ಫೋನ್ ಮಾಡ್ತೀನಿ ಇದು ಅವ್ರ ನಂಬರ್ ಐತೆ. ಮೂವ್ ಆಗ್ಬಿಟ್ರು. ನೋಡಪ್ಪ ನಿಮ್ಮ ಮಗು ಬಂದೈತೆ, ಮಗು ಹುಷಾರಿಲ್ಲ, ಒಂಚೂರು ಹಾಲು ಕುಡಿಸ್ಬಿಡಪ್ಪ. ಹೋಗಪ್ಪ ಹಾಲು ಕುಡ್ಕೊಂಬಿಡು. ಇದು ಕೆಳಗಡೆ ಇಳಿಸಿ ಒಂದು. ಅಯ್ಯೋ ನಿಮ್ಮ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ. ಇದು ಒಂದೇ ಒಂದು ಐತಂತಿನ್ನ. ಇರು ಬರ್ತಾರೆ ಇರು. ಹಾಂ ತಗೊಂಡ್ಬಿಡು. ಬಾ ಬರ. ಇದು ಅಲ್ಲಿತ್ತು, ಅಲ್ಲಿ ನಾನು ಅದೇ ಅನ್ಕೊಂಡೆ. ಬಿದ್ದೋಯ್ತೈತೆ. ಹಂಗಾರೆ ಎಲ್ಲ ಮರಿ ಸೇಲ್ ಆಗ್ಬಿಟ್ಟವೆ, ಸೋಲ್ಡ್ ಔಟ್ ಆಗ್ಬಿಟ್ಟವೆ. ಇದೊಂದು ಮರಿ ಒಂದೇ ಒಂದು ಉಳ್ಕೊಂಡೈತಂತೆ. ಯಾರ ಜೊತೆಗೆ ಇವನೊಬ್ಬವನೇ ಅವಾಗ ಹಾಲು ಕುಡಿಯಕ್ಕೆ ಬರ್ತಾನೆ ಅಷ್ಟೆ. ಇವನು ಯಾರು ಹಾಲು ಕುಡಿಯಕ್ಕೆ ಹೋಗಿ ಬಿದ್ದು ಬೈತಾನೆ. ಆಯ್ತು ನಿಂತ್ಕೊ. ಶಕ್ತಿ ಇಲ್ವಾ? ಶಕ್ತಿ ಇಲ್ಲ ಹೋಗತ್ತೆ. ಗುಂಡುನ್ಗೆ ಹುಷಾರಿಲ್ಲ, ಹಂಗಾಗಿ ಕರ್ಕೊಂಡು ಬಂದಿರೋದು ಅವ್ರ ಅಮ್ಮನ ಹತ್ರ ಇನ್ನೊಂದ್ಸರಿ ಹಾಲು ಕುಡ್ಸೋಣ ಅಂತ. ಅಯ್ಯೋ ಪಾಪಚ್ಚಿ, ಅವನು ಮನೇಲಿ ಹಾಲು ಹಾಕೋರು ಕುಡಿತಾ ಇಲ್ಲ. ಹಂಗಾಗಿ ಇವಾಗ ಅವ್ರ ಅಮ್ಮನ ಕರ್ಕೊಂಡು ಬಂದಿದ್ದೀವಿ ಅವ್ರ ಅಮ್ಮನ ಹತ್ರ. ಪಾಕೆಟ್ ಹಾಲು ಕಾಯಿಸಿ ಹಾಕಿದ್ರೂ ಕುಡಿತಾ ಇರಲಿಲ್ಲ. ಇವಾಗ ಅವ್ರ ಅಮ್ಮನ ಹತ್ರ ಬಂದ್ಬಿಟ್ಟು ಹಾಲು ಕುಡಿತಾನೆ. ಆಮೇಲೆ ಹಾಸ್ಪಿಟಲ್ ಕ್ಲಿನಿಕ್ ಹತ್ರ ತೋರಿಸೋಣ ಅಂದ್ಕೊಂಡು ಕರ್ಕೊಂಡು ಬಂದಾಯಿತು. ಯಾಕೋ ಸಿಕ್ಕಾಪಟ್ಟೆ ವಾಮಿಟ್ ಮಾಡ್ಕೊಳ್ಳೋ ಥರ ಆಡ್ತಿದ್ದಾನೆ. ಅದೇನು ಪರಕೆ ಟಚ್ ಆಗಿದೆಯೇನೋ ಬಾಯಿಗೆ ಗೊತ್ತಿಲ್ಲ. ಆಮೇಲೆ ಬಾಯಲ್ಲಿ ಬೇರೆ ಪರಕೆ ಕಚ್ತಾ ಇದೆ ಮೊನ್ನೆ ಬೇರೆ. ಅದಕ್ಕೇನಾದ್ರು ಆಯಿತೋ ಏನೋ ಗೊತ್ತಿಲ್ಲ. ಊಟನೂ ತಿಂತಾಯಿಲ್ಲ, ಹಾಲು ಕುಡಿತಾಯಿಲ್ಲ. ಪಾಕೆಟ್ ಹಾಲು ಕಾಯಿಸಿದ್ರಂತೂ ಬೇಡ ಅಂತ ಓಡೋಗ್ತಾನೆ. ಅದಕ್ಕೆ ನೆನ್ನೆಯಿಂದ ಪಾಪ ತುಂಬ ಡಲ್ ಆಗಿಬಿಟ್ಟಿದ್ದ. ಹಾಗಾಗಿ ನೋಡೋಕ್ಕಾಗ್ತಿಲ್ಲ ಅವನ್ನ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಅಪ್ಪ ಕುಡ್ದಾಯ್ತಾ? ಹಾಂ ಸಾಕಾಯ್ತಾ? ಬಾ, ಏನು ತಿಂದಿದ್ಯೋ ಏನೋ ಗಂಟ್ಲಲ್ಲಿ, ಏನು ತಗೊಳ್ಕೊಳ್ಳೋದೇನೋ. ಬಾ, ಗಂಟ್ಲಲ್ಲಿ ಏನಾಗಿದೆಯೋ ಏನೋ ತೋರ್ಸೋಣ. ಹಾಂ, ಆ್ಯಕ್ಚುಲಿ ನೀವು ಮಾಡೋ ಐಪ್ ಆಪ್ಷನು ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ ಪಾಯಿಂಟ್ಸ್ ಕೊಡೋದ್ರಿಂದ. ಸೊ ನಾನು ಇವಾಗ ಐಪ್ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೀವು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿದ ತಕ್ಷಣನೇ ಇದು ನೋಡಿ ಸ್ಕ್ರಾಲ್ ಆಗಿಬಿಟ್ಟು ಹೈಪ್ ದಿಸ್ ವಿಡಿಯೋ ಅಂತ ಬರುತ್ತೆ. ಹೈಪ್ ಅಂತ ಕೊಟ್ಕೊಳ್ಳಿ. ಸೊ ಇದು ಪಾಯಿಂಟ್ಸ್ಗಳನ್ನ ಕೊಡೋದಕ್ಕೆ ನಮ್ಗೆ ಆಪ್ಷನ್ ತೋರಿಸುತ್ತೆ. ಹೈಪ್ ದಿಸ್ ಪಾಯಿಂಟ್ಸ್ ಅಂತ ಬಂದಿದೆ. ಸೊ ಇದು ಮಾಡೋದ್ರಿಂದ ಯಾವುದೇ ದುಡ್ಡಂತೂ ಕಟ್ಟಾಗಲ್ಲ. ಸೊ ಹೈಪ್ ದಿಸ್ ಪಾಯಿಂಟ್ಸ್ ಅಂತ ಇದೆಯಲ್ಲ, ಇಲ್ಲಿಗೆ ಓದ್ತಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.